ಕುಮಾರಸ್ವಾಮಿ ಅವರು ಈ ಭಾಷಣ ಮಾಡಿದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ. ಚಾಮುಂಡೇಶ್ವರಿಯಲ್ಲಿ ಜಿಟಿ ದೇವೇಗೌಡರಿದ್ದಾರೆ. ಅವರೇ ಆ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರಲಿಲ್ಲ. ನಮ್ಮ ಜೊತೆಗೆ ನಮ್ಮ JDS ಬೀಟ್ನ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಕೂಡ ಇದ್ದಾರೆ. ಪ್ರಶಾಂತ್, ಜಿಟಿ ದೇವೇಗೌಡರ ವಿಷಯಕ್ಕೆ ಆಮೇಲೆ ಬರೋಣ. ಈ ಘರ ವಾಪಸಿಗಳು ಅಂದರೆ ಒಂದು ದೊಡ್ಡ ಪ್ರಮಾಣದ ಸಂಘಟನಾತ್ಮಕ ಕೆಲಸವನ್ನು ಕುಮಾರಸ್ವಾಮಿ ಅವರು ಕೈಗೆತ್ಕೊಂಡು ಕಾಣಿಸ್ತಾ ಇದೆ. ಅಜಿತ್, ದಾವಣಗೆರೆ ಚುನಾವಣೆಯ ಮುಸ್ಲಿಂ ತಿಕ್ಕಾಟದ ಒಟ್ಟು ಅದರ ಡೈರೆಕ್ಷನ್ ಏನು ಅಂತಂದರೆ, JDSಗೆ ಒಂದು ಲೀಸ್ ಆಫ್ ಲೈಫ್ ತನ್ನಿಂದ ತಾನೇ ಪೊಲಿಟಿಕಲ್ ಸೈಕಲಲ್ಲಿ ದೊರಕತ್ತೆ ಅನ್ನೋದು. ಪ್ರಾಯಶಃ ಕುಮಾರಸ್ವಾಮಿ ಅವರಿಗೆ 2024ರಲ್ಲಿ ಅನಿಸಿದ್ದು, ನಾವೀಗ ಜೀವಂತ ಇರಬೇಕಾದ್ರೆ BJP ಜೊತೆ ಕೈ ಜೋಡಿಸ್ಬೇಕು. ಬಟ್ ಹೆಂಗೆ ಕುಮಾರಸ್ವಾಮಿ ಮುಂದಿನ ದಿನಗಳಲ್ಲಿ BJP ಜೊತೆ ಇದ್ದೇ ಪಾರ್ಟಿ ಸಂಘಟನೆಯಲ್ಲಿ ತೊಡಗಿದ್ರೆ ಮುಸ್ಲಿಂ ವೋಟ್ಗಳು ಬರಲ್ಲ. ಹೌದು, BJP ಜೊತೆ ಒಂದು ಸ್ವಲ್ಪ ದೂರ ಇದ್ದು, ಇಲ್ಲ ನಾವು ಇಂಡಿಪೆಂಡೆಂಟಾಗಿ, ಯಾಕಂದರೆ ಬಹುತೇಕ ಮುಂದಿನ ವರ್ಷದ ಜನವರಿಯಿಂದ ಚುನಾವಣೆಯ ಕಾವು ಶುರು ಆಗ್ಬಿಡುತ್ತೆ. 1.5 ವರ್ಷ ಇರುತ್ತೆ. ಯಾರ ಟಿಕೆಟು, ಯಾವ ಕ್ಷೇತ್ರ, ಎಲ್ಲಿ, ಏನು, ಜಾತಿ ಸಮೀಕರಣಗಳು. ಕರೆಕ್ಟ್. ಆ ರೀತಿ ಮಾಡ್ತಾರಾ ಅಥವಾ BJP ಜೊತೆಗಿದ್ದು ಮಾಡ್ತಾರಾ ಅನ್ನೋದರ ಆಧಾರದ ಮೇಲೆ ನಮಗದರ ಗ್ಲಿಂಪ್ಸಸ್ ನನಗನ್ಸುತ್ತೆ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೋ ಇಲ್ವೋ ಅನ್ನೋದ್ರ ಮೇಲೆ ದೊರಕುತ್ತೆ. ಓಕೆ. ಒಂದು ವೇಳೆ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆ ಆಗೋದಾದರೆ BJP ಕೂಡ ಈ ಷರತ್ತನ್ನು ಇಡುತ್ತೆ, 28ರ ಚುನಾವಣೆಯಲ್ಲಿ ವಾಟ್ ಯು ವಿಲ್ ಬ್ರಿಂಗ್ ಇಟ್ ಟು ದ ಟೇಬಲ್ ಫಾರ್ ಅಸ್ ಅಂತಕ್ಕಂಥದ್ದು BJP ಕೇಳಿಯೇ ದೇವೇಗೌಡರನ್ನ ಮಾಡುತ್ತೆ. ಇಲ್ಲ ದೇವೇಗೌಡರನ್ನ ನಾವು ಮಾಡ್ತೀವಿ, ನೀವೇನಾದರೂ ಮಾಡ್ಕೊಳ್ಳಿ ಅನ್ನೋದು ಯಾವುದೂ ಪೊಲಿಟಿಕಲ್ ಪಾರ್ಟಿ ಮಾಡಲ್ಲ. ಹೀಗಾಗಿ ಈ ಸಿರೀಸ್ ಆಫ್ ಆ್ಯಕ್ಷನ್ಸ್ಗಳು ಹೇಗಾಗ್ತವೆ ಅಂತಕ್ಕಂಥದ್ದು ನೋಡಬೇಕು. ಬಟ್ JDSಗೆ ಅನಿಸ್ತಾ ಇದೆ 23ರ ಚುನಾವಣೆಯಲ್ಲಿ JDSಗೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ಬರೂ ಕೂಡ ಪ್ರಬಲರಾಗಿದ್ದರು. ಕಾಂಗ್ರೆಸ್ ಕನ್ಸಾಲ್ಡೇಟ್ ಮಾಡ್ತಾ ಹೋಯಿತು. ನೀವು ಕರೆಕ್ಟಾಗಿ ಗಮನಿಸಿದರೆ ನೋಡಿ, 23ರ ಚುನಾವಣೆಯಲ್ಲಿ BJP ಕಳ್ಕೊಂಡಿದ್ದು 0.23, 0.24 ಮತಗಳನ್ನು ಮಾತ್ರ ಕಂಪೇರ್ಡ್ ಟು 2018. 36.23 ಏನೋ ಇತ್ತು BJPಯ ವೋಟ್ಗಳು, ಅವು ಎಕ್ಸಾಕ್ಟ್ಲಿ 36ಗೆ ಬಂದು ನಿಂತು. ಹೂ ಲಾಸ್ಟ್ ಇಸ್ JDS. ಕರೆಕ್ಟ್. JDS ಲೀಡರ್ಸ್ಗಳನ್ನು ಕಳ್ಕೊಳ್ತು, ಶಾಸಕರನ್ನು ಕಳ್ಕೊಳ್ತು, ಜೊತೆಗೆ ಮತದಾರರನ್ನು ಕೂಡ ಕಳ್ಕೊಳ್ತು. 5% ಏನು JDS ಕಳ್ಕೊಳ್ತು, ಅದೇ ಕಾಂಗ್ರೆಸ್ಗೆ 43% ವೋಟ್ ಆಯಿತು. ಬಿಕಾಸ್ ಕಾಂಗ್ರೆಸ್ ವಾಸ್ ಎಟ್ 38. ಸೊ ಈ 2028ರ ಚುನಾವಣೆಯಲ್ಲಿ ಪಾಲಿಟಿಕ್ಸ್ನಲ್ಲಿ ಇಟ್ಸ್ ಎ ಸೈಕಲ್. ಹೋಗಿದ ಮತಗಳು ವಾಪಸ್ ಬರ್ತವೆ, ಮತ್ತೆ ಚದರ್ತವೆ, ಮತ್ತೆ ಹೋಗ್ತವೆ. ಪ್ರತಿಯೊಂದು ಚುನಾವಣೆಯ ಒಟ್ಟು ತಿರುಳನ್ನು ತೆಗೆದ್ರೆ ನೀವು ಅದೇ ಇರುತ್ತೆ. ಸೊ JDSಗೆ ಅನಿಸ್ತಾ ಇದೆ, ಕಳೆದ ಬಾರಿ ಯಾರ್ಯಾರು ಹೋಗಿದಾರೋ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಯಾರಿಗೆ ಅವಕಾಶಗಳಿಲ್ವೋ ಅವರನ್ನು ಈಗಿನಿಂದಲೇ ಸಂಘಟಿಸ್ಲಿಕ್ಕೆ ಶುರು ಮಾಡಿದರೆ ನಾಳೆ ನಮಗೊಂದು ಈಗ 70-80 ಟಿಕೆಟ್ಗಳನ್ನಾದರೂ ಕೊಡಬೇಕಲ್ವ ನೀವು. ಹೌದು. ಈಗ ಹಳೆ ಮೈಸೂರು ಭಾಗ ಬಿಟ್ಟು ಬೇರೆ ಭಾಗಗಳಲ್ಲಿ, ಈಗ ಬೆಂಗಳೂರಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಬಂದರೆ ಒಂದು ದೊಡ್ಡ ಫೋರ್ಸ್ ಬಂದಂಗೆ, ದಲಿತ ಸಮುದಾಯದ ನಾಯಕ. ಇಕ್ಬಾಲ್ ಅನ್ಸಾರಿ ಬಂದರೆ ನೋಡಿ ಮುಸ್ಲಿಮರು ನಮ್ಮ ಕಡೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು JDS ತೋರಿಸ್ಲಿಕ್ಕೆ ಅವಕಾಶ. ಹೀಗಾಗಿ JDSಗೂ ಗೊತ್ತಿದೆ, ಒಂದು ವೇಳೆ DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದರೆ ಏನಾಗಬಹುದು ಅನ್ನೋದು ಒಂದು ಭಾಗ. DK ಶಿವಕುಮಾರನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅನ್ನುವ ಸ್ಥಿತಿಯೇ ಮುಂದುವರಿತಾ ಹೋದರೆ ನ್ಯಾಚುರಲಿ JDS ಇಸ್ ದ ಆಲ್ಟರ್ನೇಟಿವ್ ಫಾರ್ ಒಕ್ಕಲಿಗಾಸ್. ಹೌದು. ನೀವು ಏನೇ ದೃಷ್ಟಿಯಿಂದ ಯೋಚನೆ ಮಾಡಿದರೂ ಕೂಡ JDSಗೆ ಬಿಟ್ಟು ಹೋಗಿರ್ತಕ್ಕಂಥ ಏನು ಒಕ್ಕಲಿಗರಿದ್ದಾರೆ DK ಶಿವಕುಮಾರ್ ಕಾರಣದಿಂದ, ಅವರೇನು BJPಗೆ ಹೋಗಲ್ಲ. ಆ ವೋಟ್ಗಳು JDSಗೆ ಬರಬೇಕು. ಸೊ ಅದು ಮುಖ್ಯಮಂತ್ರಿ ಶಿವಕುಮಾರ್ ಆಗದೆ ಹೋದ್ರೆ ಈಗ JDSನ ಹೋಪ್ ಏನು, 6 ತಿಂಗಳಿಂದ ಪ್ರಯತ್ನ ಮಾಡ್ತಿದಾರಪ್ಪ, ಇನ್ನೂ ಮಾಡ್ತಾ ಇಲ್ಲ ಇವರು, ಹಾಗಾಗಿ ನಾವೇ ಸಂಘಟನೆಗಿಳಿದು ಬಿಡೋಣ ಅನ್ನೋದು JDS ರಣತಂತ್ರ. ರೈಟ್. ಸೊ JDSಗೆ ಏನು ಬೇಕಿರುತ್ತೆ 28ರಲ್ಲಿ, ಹೇಗಾದರೂ ಮಾಡಿ, ನನಗನ್ಸುತ್ತೆ ಕುಮಾರಸ್ವಾಮಿ ಅವ್ರಿಗೆ ಈ ಬಾರಿ ಅವ್ರಿಗೆ ಅನಿಸಿರ್ತಕ್ಕಂಥದ್ದು, ಹೇಗಾದರೂ ಮಾಡಿ ಟ್ರ್ಯಾಂಗಲರ್ ಒಂದು ಅತಂತ್ರ ವಿಧಾನಸಭೆ ಸೃಷ್ಟಿಯಾದರೆ ಮಾತ್ರ ನಮಗೆ ಪವರಲ್ಲಿ ಶೇರ್ ಸಿಗತ್ತೆ. ಅದರ್ವೈಸ್ ನಮ್ಗೆ ಪವರಲ್ಲಿ ಶೇರ್ ಸಿಗಲ್ಲ. ನಾವು ಇಲ್ಲ BJP ಬೆಳಿಬೇಕು ಅಂತ ಜೂನಿಯರ್ ಪಾರ್ಟ್ನರ್ ಆಗ್ತಾ ಹೋದರೆ BJP ಬಹುಮತಕ್ಕೆ ಬಂದು ನಮಗೆ 40 ಸೀಟ್ ಬಂದು ಆಂಟಿ ಇನ್ಕಂಬನ್ಸಿಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆದರೆ ಉಪಯೋಗ ಏನು? ಸೊ ಇದು ಅಂದರೆ ಇದು ಕೂಡ ನೋಡೋ ಹಂಗಿದೆ. ಈಗ ನಾನು ಅದೇ ನೋಡ್ತಾ ಇದ್ದೆ, 78 ಇಸ್ ಅವರ್ ಟಾರ್ಗೆಟ್. BJP ನಾಯಕರು ಅದನ್ನು ನೋಡ್ತಾ ಇರ್ತಾರೆ. ಹೌದು.
ನೀವು 78 ತೆಗೆದುಕೊಂಡ್ರೆ ನಮಗೆ 80 ಬಂದರೆ ನೀವೇ ಮುಖ್ಯಮಂತ್ರಿ ಆಗ್ತೀರಿ. ಸೊ ಯಾಕೆ ನಿಮಗೆ ತಟ್ಟೆಯಲ್ಲಿ ಇಟ್ಕೊಡ್ಬೇಕು ಅನ್ನೋದು BJP ರಾಜ್ಯ ನಾಯಕರ ಅಂಬೋಣ ಇರುತ್ತೆ. ರೈಟ್. ಆ ಕಾರಣದಿಂದ ಈ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸನ್ನು ನೋಡಬೇಕು ಅಂತ ಅನಿಸುತ್ತೆ. JDS ಇದು ಬೈ ಡಿಫಾಲ್ಟ್ ಬಿಟ್ಟು ಹೋಗಿರ್ತಕ್ಕಂಥ ನಾಯಕರು ವಾಪಸ್ ನೋಡಿದಾಗ ಅವ್ರಿಗೆ ಟಿಕೆಟ್ ಪಕ್ಕಾ ಆಗ್ತಕ್ಕಂಥ ಚಾನ್ಸಸ್ ಇರೋದು JDSನಲ್ಲಿ ಮಾತ್ರ. ಬಟ್ ಇಕ್ಬಾಲ್ ಅನ್ಸಾರಿ ಥರದವ್ರು ಯಾಕೆ ರಿಸ್ಕ್ ತಗೋತಾರೆ ಇದನ್ನು BJP ಜೊತೆಗೆ ಇನ್ನು JDS ಇರೋವಾಗ? ಅಲ್ಲ ಅಜಿತ್, ಅವ್ರಿಗೆ ಅನಿಸ್ತಾ ಇದೆ ಇಕ್ಬಾಲ್ ಅನ್ಸಾರಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಈಗ ನೀವು ಗಂಗಾವತಿ ಅಂತಹ ಕ್ಷೇತ್ರದಲ್ಲಿ ಇಲ್ಲ ಮೈತ್ರಿ ಇದೆ ಅನ್ನೋ ಕಾರಣಕ್ಕೋಸ್ಕರ JDS BJPಗೆ ಬೆಂಬಲ ಕೊಡೋಕ್ಕಾಗಲ್ಲ. ಹೌದು. ಪ್ರಾಕ್ಟಿಕಲ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್ ಆಗಿ ಪಾಲಿಟಿಕ್ಸನ್ನು ಗಮನಿಸಿದಾಗ ನೀವು ದೇವೇಗೌಡರಿಗೆ ರಾಜ್ಯಸಭೆ ಕೊಡ್ಬೋದು, GBA ಚುನಾವಣೆಯಲ್ಲಿ ಮೈತ್ರಿ ಆಗ್ಬೋದು, ZPTPL ಗೆದ್ದಾಗ ಅಥವಾ ಗೆದ್ದ ನಂತರ ಮೈತ್ರಿ ಆಗೋದು ಅದೊಂದು ಭಾಗ, ಅದು ನಡೆದು ಹೋಗುತ್ತೆ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗೋದು ಅಷ್ಟು ಸುಲಭ ಇಲ್ಲ ಅಜಿತ್. ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗೋದು ಅಂತಂದರೆ BJPಗೆ ಅನ್ನಿಸ್ಬೇಕು ಇಲ್ಲ ನಾವು ಏಕಾಂಗಿಯಾಗಿ ಹೋದರೆ ಇದು ಅಧಿಕಾರ ಬರಲ್ಲ ಅಂತ. ಹಂಗೆ BJP ಯೋಚನೆ ಮಾಡುತ್ತೆ? ಹಂಗೆ ಯೋಚನೆ ಮಾಡಿದಾಗ ಹೂ ವಿಲ್ ಇನ್ವೆಸ್ಟ್ ಇನ್ ಯುವರ್ ಪೊಲಿಟಿಕಲ್ ಲೀಡರ್ಶಿಪ್? ಕರೆಕ್ಟ್. ಇಲ್ಲಿ ರಿಸೋರ್ಸಸ್ಸು ಇದೆ ಅಲ್ವಾ? ಹೌದು. ನೀವು ಅಧಿಕಾರಕ್ಕೆ ಏಕಾಂಗಿಯಾಗಿ ಬರಲ್ಲ ಅಂತ ನಿಮಗೆ ಅನಿಸಿ ಮೈತ್ರಿನೇ ಮಾಡ್ಕೊಂಡ್ಬಿಟ್ರೆ ನೀವು ಮುಖ್ಯಮಂತ್ರಿ ಆಗಬೇಕಂತ ಯಾರೋ 2-3 ಜನ ಹೆಸರು ಇದೆ ಅಂತ ಅನ್ಕೋಣ. ಈಗ ವಿಜಯೇಂದ್ರ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ವೈ ದೇ ವಿಲ್ ಇನ್ವೆಸ್ಟ್? ಇನ್ವೆಸ್ಟ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ ಅಜಿತ್. ಎಸ್. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದೇನು, ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನಾನು ರಿಸೋರ್ಸಸ್ ತಂದಿದ್ದೀನಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಯಡಿಯೂರಪ್ಪನವರು 2019ರಲ್ಲಿ ಮುಖ್ಯಮಂತ್ರಿ ಆದಾಗ ಏನು ಕಾರಣವನ್ನು ಕೊಟ್ಟರು? ನಾನು ಒಡ್ಕೊಂಡು ತೊಗೊಂಡು ಬಂದಿದ್ದೀನಿ ರೀ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ನೀವು ಅಂತ. ಹೌದು. ಸೊ ಈ ಮ್ಯಾಟರ್ ಇರುತ್ತೆ. ನನಗನ್ಸುತ್ತೆ JDS ರೀಗ್ರೂಪ್ ಎಷ್ಟಾಗತ್ತೆ ಅನ್ನೋದು ಅಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡೆಂಟ್ ಇದೆ ಅಂತ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.